ಎಲ್ರಿಗೂ ನಮಸ್ಕಾರ. ಕಲ್ಯೋಣಾಗೆ ಸ್ವಾಗತ. ಈ ದಿನ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅನ್ನೋ ಕೋರ್ಸ್ ಅನ್ನ ಕಲಿಯೋಣ ಬನ್ನಿ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವು ವಿಡಿಯೋಸ್ನ ಆಡ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಫಸ್ಟ್ ವಿಡಿಯೋ ಬಂದು ಇಂಟ್ರಡಕ್ಷನ್ ಟು ಮ್ಯಾನೇಜ್ಮೆಂಟ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನೇನ್ ಕಲಿತಾ ಇದ್ದೀವಿ ಅಂತ ನೋಡೋಣ. ಸೊ ನಾನು ಮೊದಲೇ ಹೇಳ್ದಂಗೆ ಈ ಒಂದು ಕೋರ್ಸ್ ಅಲ್ಲಿ ನಮ್ಮ ಹತ್ರ 6 ವಿಡಿಯೋಸ್ ಇದೆ. ಸೊ ಆ 6 ವಿಡಿಯೋಸ್ ಆರ್ 6 ಟಾಪಿಕ್ಸ್ ಅಲ್ಲಿ ಫಸ್ಟ್ ಟಾಪಿಕ್ ಬಂದು ಇಂಟ್ರಡಕ್ಷನ್ ಟು ಮ್ಯಾನೇಜ್ಮೆಂಟ್. ಸೊ ಈ ಒಂದು ಟಾಪಿಕ್ ದಟ್ ಇಸ್ ಇಂಟ್ರೊಡಕ್ಷನ್ ಟು ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಏನೇನ್ ತಿಳ್ಕೊಳ್ತೀವಿ ಅಂದ್ರೆ ಡೆಫಿನೇಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಕಲಿಯೋಣ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋನ ಲೈಕ್, ಮೀನಿಂಗ್. So, meaning of the management. So, management is how businesses organize and direct workflow, operations, and employees to meet company goals. ಸೊ ನಮಗೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನೇ ಮ್ಯಾನೇಜ್ಮೆಂಟ್ ಆಗಲಿ ಏನೇ ಆಗಲಿ ನಮ್ದು ಫಸ್ಟ್ ಗೋಲ್ ಏನಿರುತ್ತೆ, ನಾವು ಒಂದು ಚಿಕ್ಕ ಕಂಪನಿ ಅಥವಾ ಏನೇ ಒಂದು ಸ್ಟಾರ್ಟ್ ಮಾಡಿದ್ರು ಕೂಡ ನಮ್ದು ಫೈನಲ್ ಏನಿರುತ್ತೆ ಅಂದ್ರೆ ನಮ್ಮ ಗೋಲ್ಸ್ ಏನಿರುತ್ತೆ ಅದನ್ನ ನಾವು ಮೀಟ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಚಿಕ್ಕ ಕಿರಾಣಿ ಅಂಗಡಿ ಇಟ್ಕೊಂಡಿದ್ರು ಕೂಡ ಅವ್ರು ಏನ್ ಮಾಡ್ಬೇಕು, ಅವರ ಒಂದು ಗೋಲ್ ಏನಿರುತ್ತೆ, ಅವರ ಸೇಲ್ಸ್ ಎಷ್ಟಾಗಬೇಕು, ಇಷ್ಟು ಪ್ರಾಫಿಟ್ ಆಗಬೇಕು. ಸೊ ಇಷ್ಟು ಎಕ್ಸ್ಪೆನ್ಸಸ್ ಆಗಿ ಇಷ್ಟು ಒಂದು ಗೋಲ್ನ ಮೀಟ್ ಆದಂಗೆ ಆಗುತ್ತೆ. ಸೊ ಮ್ಯಾನೇಜ್ಮೆಂಟ್ ಅದನ್ನ ಹೇಗೆ ನಾವು ಡಿಸ್ಕ್ರೈಬ್ ಮಾಡ್ತೀವಿ ಅಂದ್ರೆ ಹೇಗೆ ಬಿಸ್ನೆಸ್ ಆರ್ಗನೈಸ್ ಮಾಡುತ್ತೆ, ಮತ್ತೆ ಹೇಗೆ ಡೈರೆಕ್ಟ್ ವರ್ಕ್ ಫ್ಲೋ ಆಪರೇಷನ್ಸ್. ಸೊ ಇವಾಗ ಯಾವುದೇ ಒಂದು ಕಂಪನಿಯಲ್ಲಿ ಎಂಪ್ಲಾಯೀಸ್ ಇರ್ತಾರೆ. ಸೊ ಆ ಎಂಪ್ಲಾಯೀಸ್ಗೆ ನಾವು ಹೇಗೆ ವರ್ಕ್ ಫ್ಲೋನ ಅವರಿಗೆ ಕೊಡ್ತೀವಿ, ಮತ್ತೆ ಹೇಗೆ ನಮ್ಮ ಒಂದು ಬೇರೆ ಆರ್ಗನೈಸ್ ಲೈಕ್ ಏನೇ ಕೆಲಸಗಳನ್ನ ನಾವು ಹೇಗೆ ಆರ್ಗನೈಸ್ ಮಾಡ್ಕೋತೀವಿ, ಮತ್ತೆ ವರ್ಕ್ ಫ್ಲೋ ಆಪರೇಷನ್ಸ್ನೆಲ್ಲ ನಾವು ಹೇಗೆ ಆರ್ಗನೈಸ್ ಮಾಡೋದ್ರ ಮೂಲಕ ನಮ್ಮ ಕಂಪನಿ ಗೋಲ್ಸ್ ಏನಿರುತ್ತೆ ಅದನ್ನ ನಾವು ಮೀಟ್ ಮಾಡಕ್ಕೆ ಏನೇನ್ ಮಾಡ್ತೀವೋ ಅದನ್ನೆಲ್ಲ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ನೀವಿಲ್ಲಿ ನೋಡ್ಬೋದು ಕಂಪನಿ ಗೋಲ್ಸ್ ಅಂತ. ಇಟ್ ಇಸ್ ನಾಟ್ ಓನ್ಲಿ ಕಂಪನಿ ಗೋಲ್ಸ್. ಇಟ್ಸ್ ಲೈಕ್ ನಾನು ಮೊದಲೇ ಹೇಳ್ದಂಗೆ ಮ್ಯಾನೇಜ್ಮೆಂಟ್ ಇಸ್ ನಾಟ್ ಓನ್ಲಿ ಫಾರ್ ಕಂಪನೀಸ್ ಆರ್ ಬಿಗ್ ಬಿಗ್ ಕಂಪನೀಸ್. ಮ್ಯಾನೇಜ್ಮೆಂಟ್ ಅನ್ನೋದು ಈವನ್ ಚಿಕ್ಕ ಚಿಕ್ಕ ಅಂಗಡಿಗಳು, ಮತ್ತೆ ನಾಟ್ ಓನ್ಲಿ ಅಂಗಡಿಗಳು, ನಾವು ಹೇಳ್ಬೋದು ಮನೆಯಲ್ಲೂ ಕೂಡ ನಾವು ಹೇಗೆ ಮನೇನ ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ರು ಕೂಡ ನಾವು ಯೂಶಲಿ ಮಾತಾಡ್ಕೋಬೇಕಾದ್ರೆ ಮಾತಾಡ್ತಿರ್ತೀವಿ. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಕಂಪ್ನೀಸ್ ಮಾತ್ರ ಅಲ್ಲ, ಒಂದು ಮನೆಯಲ್ಲೂ ಕೂಡ ನಾವು ತಿಂಗಳಲ್ಲಿ ನಮ್ಮ ಬಡ್ಜೆಟ್ ಎಷ್ಟು, ಆ ಬಡ್ಜೆಟ್ ಅಲ್ಲಿ ಎಷ್ಟು ನಾವು ಸ್ಪೆಂಡ್ ಮಾಡ್ಬೋದು, ಅದರಲ್ಲಿ ದಿನಸಿ ಐಟಮ್ಗೆ ಎಷ್ಟು ತಗೋಬಹುದು, ಹಾಲಿಗೆ ಎಷ್ಟು ತಗೋಬಹುದು. ಸೊ ಹೀಗೆ ನಾವು ಹೇಗೆ ಅದನ್ನ ಆರ್ಗನೈಸ್ ಮಾಡ್ಕೋತೀವಿ ಅದನ್ನ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಮನೆ ವಿಷಯ ಈ ತರ ಆದಾಗ ಕಂಪನಿ ಗೋಲ್ಸ್ ನ ಮೀಟ್ ಮಾಡಕ್ಕೆ ನಾವು ಹೇಗೆ ನಮ್ಮ ಕೆಲಸಗಳನ್ನ ಆರ್ಗನೈಸ್ ಮಾಡಿಕೊಂಡು ನಮ್ಮ ಕೆಲಸನ ಬೇರೆಯವ್ರಿಗೆ ಹೇಗೆ ಡೈರೆಕ್ಟ್ ಮಾಡ್ತೀವಿ, ಮತ್ತೆ ಎಂಪ್ಲಾಯೀಸ್ನ ಹೇಗೆ ಆರ್ಗನೈಸ್ ಮಾಡಿಕೊಂಡು ನಮ್ಮ ಕಂಪನಿ ಗೋಲ್ಸ್ನ ಮೀಟ್ ಮಾಡಕ್ಕೆ ಮಾಡ್ತೀವಿ. ಸೊ ಅದನ್ನ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಡೆಫಿನಿಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಫಸ್ಟ್ ಡೆಫಿನೇಷನ್ ಬಂದು ಹೆರಾಲ್ಡ್ ನೋಟ್ಸ್ ಅಂಡ್ ಹೇನ್ಸ್ ವೇರಿಚ್. ಸೊ ಇವರು ಡೆಫಿನೇಷನ್ ಆಫ್ ಮ್ಯಾನೇಜ್ಮೆಂಟ್ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. Management is a process of designing and maintaining an environment in which individuals working together in groups efficiently accomplish selected aims. ನಾನು ಆಗ್ಲೇ ಮೀನಿಂಗ್ ಆಫ್ ದ ಮ್ಯಾನೇಜ್ಮೆಂಟ್ ಅಲ್ಲಿ ಹೇಳ್ದ ಹಾಗೆ ನಮ್ದು ಏನೇ ಒಂದು ಲಾಸ್ಟ್ ಫೈನಲ್ ಏನಿರತ್ತೆ ಅಂದ್ರೆ ನಮ್ಮ ಕಂಪನಿ ಗೋಲ್ಸ್ ನಾವು ಮೀಟ್ ಮಾಡೋದಕ್ಕೆ ಮಧ್ಯದಲ್ಲಿ ಏನೇನೆಲ್ಲ ಮಾಡ್ತೀವಿ ಅದನ್ನ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಹಾಗೆ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಪ್ರೊಸೆಸ್ ಆಫ್ ಡಿಸೈನಿಂಗ್ ಅಂಡ್ ಮೇಂಟೈನಿಂಗ್ ಅನ್ ಎನ್ವಿರಾನ್ಮೆಂಟ್. ಸೊ ನಮ್ಮ ಕಂಪನಿ ಎನ್ವಿರಾನ್ಮೆಂಟ್ ನ ನಾವು ಹೇಗೆ ಡಿಸೈನ್ ಮತ್ತೆ ಮೇಂಟೈನ್ ಮಾಡ್ತೀವಿ, ಸೊ ಇನ್ ವಿಚ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್ ಇನ್ ಗ್ರೂಪ್ಸ್. ಸೊ ಇವ್ರು ಏನ್ ಹೇಳ್ತಿದ್ದಾರೆ, ನಾವು ಇಂಡಿವಿಜುವಲ್ ಆಗಿ ಓಕೆ ನಾನು ನನ್ನ ಕಂಪನಿ ಸ್ಟಾರ್ಟ್ ಮಾಡ್ತಿದ್ದೀನಿ, ನಾನು ಒಬ್ಬನೇ ಇರ್ತೀನಿ, ನಾನು ಒಬ್ಬನೇ ಎಲ್ಲ ನೋಡ್ಕೋತೀನಿ, ನಾನು ಒಬ್ಬನೇ ಎಲ್ಲ ಮಾಡ್ಕೊಂಡು ನನ್ನ ಗೋಲ್ಸ್ ನ ಮೀಟ್ ಆಗ್ತೀನಿ ಅಂದ್ರೆ ದಟ್ ಇಸ್ ನಾಟ್ ಪಾಸಿಬಲ್. ಸೊ ಹೇಗೆ ಜನಗಳು ವರ್ಕಿಂಗ್ ಟುಗೆದರ್ ಇನ್ ಗ್ರೂಪ್ಸ್, ಒಬ್ಬನೇ ಮಾಡ್ತೀನಿ ಅನ್ನೋದಕ್ಕಿಂತ ನಾವ್ ಯಾವಾಗ ಗ್ರೂಪ್ಸ್ ಅಲ್ಲಿ ಕೆಲಸ ಮಾಡ್ತೀವಿ ಆಗ ನಮ್ದು ಏನೇನ್ ಗೋಲ್ಸ್ ಇರುತ್ತೆ ಅದನ್ನ ನಾವು ಅಕಂಪ್ಲಿಷ್ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ಕ್ರೀಪ್. Management is a process of working and through others to effectively achieve organizational objectives
by efficiently using limited resources in a changing environment. ಮೊದಲೇ ಹೇಳ್ದಂಗೆ ಇವರು ಸೇಮ್ ಹೇಳ್ತಾ ಇದ್ದಾರೆ. ಸೊ ನಾವು ಒಬ್ಬರೇ ಏನೊಂದು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಒಂದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ನಾವು ಮೀಟ್ ಮಾಡೋದಕ್ಕೆ ಒಬ್ಬರೇ ಕೆಲಸ ಮಾಡ್ತೀವಿ ಅಂದ್ರೆ ಅದು ಆಗೋದಿಲ್ಲ. ಸೊ ನಾವು ಯಾವಾಗಲೂ ಕೂಡ ಗ್ರೂಪ್ಸ್ ಅಲ್ಲಿ ಕೆಲಸ ಮಾಡಿಕೊಂಡು ಮತ್ತೆ ಅದನ್ನ ನಾವು ಹೇಗೆ ಒಬ್ಬರಿಂದ ಒಬ್ಬರಿಗೆ ಕೆಲಸನ ವರ್ಕ್ ಫ್ಲೋ ಅದನ್ನ ಡೈರೆಕ್ಟ್ ಮಾಡ್ತಾ 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 ನಮ್ಮ ಕಂಪನಿ ಗೋಲ್ಸ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ರೆ ಸೊ ಆವಾಗ ನಮ್ಮ ಗೋಲ್ಸ್ ಏನಿರುತ್ತೆ ಅದನ್ನ ನಾವು ಅಚೀವ್ ಮಾಡ್ಬೋದು. ಮತ್ತೆ ಹೇಗೆ ಲೈಕ್ ಇವಾಗ ಆಕ್ಚುಲ್ ಮ್ಯಾನೇಜ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ನಮ್ಮ ಹತ್ರ ಏನೇನ್ ರಿಸೋರ್ಸಸ್ ಇರುತ್ತೆ ಅಂದ್ರೆ ಇವಾಗ ದುಡ್ಡು ಎಷ್ಟಿದೆ, ಎಂಪ್ಲಾಯೀಸ್ ಎಷ್ಟಿದ್ದಾರೆ, ಮತ್ತೆ ನಮ್ಮ ಹತ್ರ ಎಷ್ಟು ರಿಸೋರ್ಸಸ್ ಅಂದ್ರೆ ಇವಾಗ ಮೆಷಿನರೀಸ್ ಮತ್ತೆ ರಿಸರ್ಚ್ಗೆಲ್ಲ ಎಷ್ಟು ದುಡ್ಡು ಹಾಕ್ಬೇಕಾಗತ್ತೆ. ಸೊ ಅದನ್ನೆಲ್ಲ ನಾವು ಎಷ್ಟಿದೆ, ನಮ್ಮ ಹತ್ರ ಎಷ್ಟು ರಿಸೋರ್ಸಸ್ ಇದೆ ಮತ್ತೆ ಎಷ್ಟು ನಾವು ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಲೆ ಕೆಡ್ಸ್ಕೊಂಡ್ರೆ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಅನ್ನೋದು ತುಂಬಾ ಈಸಿ ಆಗತ್ತೆ. ಸೊ ನಮ್ಮ ಗೋಲ್ಸ್ ನ ಅಚೀವ್ ಮಾಡಬೇಕು ಅಂದ್ರೆ ಹೇಗೆ ನಾವು ಈ ಲಿಮಿಟೆಡ್ ರಿಸೋರ್ಸಸ್ ಇಂದ ನಾವು ಹೇಗೆ ಆ, ನಮ್ಮ ಎನ್ವಿರಾನ್ಮೆಂಟ್ ನ ನಾವು ಮಾಡ್ಕೋತೀವಿ, ಸೊ ಆಗ ನಮ್ಮ ಕಂಪನಿ ಗೋಲ್ಸ್ ನ ಅಚೀವ್ ಮಾಡೋದು ತುಂಬಾ ಈಸಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಬಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ನೋಡಿದ್ರೆ ಫಸ್ಟ್ ಒನ್ ಬಂದು ಇಟ್ಸ್ ಅ ಗ್ಲೋಬಲ್ ಓರಿಯೆಂಟೆಡ್ ಪ್ರೊಸೆಸ್. ಸೊ ಅಂಡ್ ಆರ್ಗನೈಸೇಷನ್ ಹ್ಯಾಸ್ ಅ ಸೆಟ್ ಆಫ್ ಬೇಸಿಕ್ ಗೋಲ್ಸ್. ಸೊ ಇವಾಗ ಯಾವುದೇ ಒಂದು ಆರ್ಗನೈಸೇಷನ್ ಅಥವಾ ಕಂಪನಿ ಅಂತ ಇಟ್ಕೊಂಡ್ರೆ ಅದಕ್ಕೆ ಒಂದು ಸೆಟ್ ಆಫ್ ಗೋಲ್ಸ್ ಇರತ್ತೆ ವಿಚ್ ಆರ್ ದ ಬೇಸಿಕ್ ರೀಸನ್. ಸೊ ಇವಾಗ ಯಾವುದೇ ಒಂದು ಆರ್ಗನೈಸೇಷನ್ ಅದು ಬೆಳೀತಾ ಇದೆ ಅಥವಾ ಕಂಪನಿ ಇಟ್ಟ ತಕ್ಷಣ ಅದು ಲೈಕ್ ಏನ್ ಹೇಳ್ತಾರೆ ಅದು ತುಂಬಾ ವರ್ಷ ಇರುತ್ತೆ ಅಥವಾ ತುಂಬಾ ಚೆನ್ನಾಗಿ ಪ್ರಾಫಿಟ್ ಮಾಡತ್ತೆ ಅಂತ ನಾವ್ ಹೇಳಕ್ಕಾಗಲ್ಲ. ಸೊ ಹಾಗೆ ಆ ಒಂದು ಕಂಪನಿ ಎಕ್ಸಿಸ್ಟೆನ್ಸ್ ಆಗ್ಬೇಕು ಅಂದ್ರೆ ಆ ಕಂಪನಿಗೆ ಕೆಲವು ಗೋಲ್ಸ್ ಅನ್ನೋದು ಇರ್ಲೇಬೇಕು. ಸೊ ಕೆಲವು ಬಂದ್ಬಿಟ್ಟು ಸಿಂಪಲ್ ಇರುತ್ತೆ, ಕೆಲವು ಬಂದೋದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಸೊ ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಡಿಫ್ರೆಂಟ್ ಗೋಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ರಿಟೇಲ್ ಸ್ಟೋರ್ ನ ತಗೊಂಡ್ರೆ ಅಥವಾ ಕಿರಾಣಿ ಅಂಗಡಿ ತಗೊಂಡ್ರೆ ಅವ್ರದ್ದು ಗೋಲ್ ಏನಿರುತ್ತೆ ಅಂದ್ರೆ ಅವರ ಸೇಲ್ಸ್ ಏನಿರುತ್ತೆ ಅದನ್ನ ಇನ್ಕ್ರೀಸ್ ಮಾಡಬೇಕು ಅಂತ. ಬಟ್ ಯಾವುದೇ ಒಂದು ಹಾಸ್ಪಿಟಲ್ ಇವಾಗ ಕೆಲವು ಲೈಕ್ ಇಂಡಸ್ಟ್ರೀಸ್ ಅಲ್ಲಿ ಎರಡು ಇಂಡಸ್ಟ್ರೀಸ್ ಇದೆ, ಒಂದು ಸರ್ವಿಸ್ ಓರಿಯೆಂಟೆಡ್ ಇಂಡಸ್ಟ್ರಿ ಅಂತ, ಸೊ ಇನ್ನೊಂದು ಪ್ರಾಫಿಟ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ. ಸೊ ಪ್ರಾಫಿಟ್ ಬೇಸ್ಡ್ ಇಂಡಸ್ಟ್ರೀಸ್ ಏನಾಗುತ್ತೆ ಅವರು ದುಡ್ಡುಗೋಸ್ಕರ ಅಂದ್ರೆ ಲೈಕ್ ಇವಾಗ ನಾವು ಕಂಪನಿ ಇಡ್ತಾ ಇದೀವಿ ಅಂದ್ರೆ ಕಂಪನಿ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಸೊ ಆಫ್ಟರ್ ಅ ಇಯರ್ ಆರ್ ಆಫ್ಟರ್ 2 years ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಸಮ್ ಅಮೌಂಟ್. ಬಟ್ ಕೆಲವು ಸರ್ವಿಸ್ ಬೇಸ್ಡ್ ಇಂಡಸ್ಟ್ರೀಸ್ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಓಕೆ ಪ್ರಾಫಿಟ್ ಬೇಸ್ಡ್ ಇಂಡಸ್ಟ್ರಿ ಆರ್ ಪ್ರಾಡಕ್ಟ್ ಬೇಸ್ಡ್ ಇಂಡಸ್ಟ್ರೀಸ್ ಅಂದ್ರೆ ಸೊ ನಾವ್ ಏನಾದ್ರೂ ಕೆಲಸ ಅಂದ್ರೆ ಇವಾಗ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಕೊಟ್ಟು ದುಡ್ಡು ಇಸ್ಕೊಳ್ಳೋದನ್ನ ನಾವು ಪ್ರಾಡಕ್ಟ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರೀಸ್ ಅಂದ್ರೆ ಇವಾಗ ನಮ್ಮ ಸರ್ವಿಸ್ ಏನಿರುತ್ತೆ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ಸ್. ಸೊ ಹಾಸ್ಪಿಟಲ್ಸ್ ಅಲ್ಲಿ ಸರ್ವಿಸ್ ಏನಿರುತ್ತೆ ಟ್ರೀಟ್ಮೆಂಟ್ ಕೊಡೋದು. ಸೊ ಪೇಷಂಟ್ಸ್ ಬಂದು ಅವ್ರು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ಕೊಂಡು ಅವರ ಕಾಯಿಲೆನ ಗುಣಮುಖ ಮಾಡ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಅವ್ರಿಗೆ ದುಡ್ಡು ಬರುತ್ತೆ. ಸೊ ನಾವು ಇಲ್ಲಿ ನಾವೇನ್ ಪ್ರೊವೈಡ್ ಮಾಡ್ತೀವಿ, ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ. ಅದರಲ್ಲಿ ಪ್ರಾಡಕ್ಟ್ ಬೇಸ್ಡ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವ್ರಿಗೆ ಕೊಟ್ಟು ಅದರಿಂದ ನಾವು ದುಡ್ಡು ಸಂಪಾದನೆ ಮಾಡ್ತೀವಿ. ಸೊ ಈ ಟೂ ಬೇಸ್ಡ್ ಆಫ್ ಇಂಡಸ್ಟ್ರೀಸ್ ಅಲ್ಲಿ ಕೂಡ ನಮ್ಮ ಮೇನ್ ಮೋಟಿವ್ ಏನಿರುತ್ತೆ ನಮ್ಮ ಗೋಲ್ಸ್. ಸೊ ಆ ಗೋಲ್ಸ್ ಏನೇನು ಇದರಲ್ಲಿ ಸೇಲ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಮತ್ತೆ ನಮ್ಮ ಗೂಡ್ಸ್ ನೆಲ್ಲ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿಯಲ್ಲಿ ಏನಿರುತ್ತೆ ನಮ್ಮ ಟ್ರೀಟ್ಮೆಂಟ್ ನ ಚೆನ್ನಾಗಿ ಕೊಡ್ಬೇಕು ಮತ್ತೆ ಪೇಷಂಟ್ ನ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನೋಡ್ಕೋಬೇಕು. ಸೊ ವೆನ್ ಲೈಕ್ ಗೋ ಔಟ್ ಆಫ್ ದ ಹಾಸ್ಪಿಟಲ್ ಅವರು ಗುಣಮುಖರಾಗಿರ್ಬೇಕು. ಸೊ ಆದ್ರಿಂದ ಅವರು ದುಡ್ಡು ಸಂಪಾದನೆ ಮಾಡ್ತಾರೆ. ಸೊ ಈ ಎರಡು ಗೋಲ್ಸ್ ನ ನಾವು ಆ ಎರಡು ಇಂಡಸ್ಟ್ರಿಯಲ್ಲಿ ಕೂಡ ನೋಡ್ಬೋದು. ಸೊ ಅದಕ್ಕೆ ನಾವೇನ್ ಹೇಳ್ತಿದೀವಿ ಅಂದ್ರೆ ಈ ಒಂದು ಮ್ಯಾನೇಜ್ಮೆಂಟ್ ಇಸ್ ಅ ಗ್ಲೋಬಲ್ ಆರ್ ಇಟ್ಸ್ ಅ ಗೋಲ್ ಓರಿಯೆಂಟೆಡ್ ಪ್ರೊಸೆಸ್. ಸೊ ಎಲ್ಲೇ ಏನೇ ಹೇಳ್ತಾರೆ ಲೈಕ್ ಯಾವುದೇ ಒಂದು ಇಂಡಸ್ಟ್ರೀಸ್ ಆದ್ರೂ ಕೂಡ ಇಟ್ಸ್ ಅ ಗ್ಲೋಬಲ್ ಆರ್ ಗೋಲ್ ಓರಿಯೆಂಟೆಡ್ ಪ್ರೊಸೆಸ್ ಅಂತ. ಸೊ ನೆಕ್ಸ್ಟ್ ಬಂದು ಪರ್ವೇಸಿವ್. Activities involved in managing an enterprise are common to all organizations. ನಾನು ಅವಾಗಲೇ ಹೇಳ್ದಂಗೆ ಯಾವುದೇ ಒಂದು ಆಕ್ಟಿವಿಟೀಸ್ ಲೈಕ್ ಯಾವುದೇ ಒಂದು ಎಂಟರ್ಪ್ರೈಸ್ ಅವ್ರ ಕಂಪನೀಸ್ ನ ಮ್ಯಾನೇಜ್ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲಿ ಕೆಲವು ಆಕ್ಟಿವಿಟೀಸ್ ಇನ್ವಾಲ್ವ್ ಆಗಿರುತ್ತೆ, ವೆದರ್ ಇಟ್ ಇಸ್ ಎಕನಾಮಿಕ್, ಸೋಷಿಯಲ್ ಆರ್ ಪೊಲಿಟಿಕಲ್. ಸೊ ನಮ್ಗೆ ಮೂರು ಟೈಪ್ಸ್ ಆಫ್ ಏನ್ ಹೇಳ್ತಾರೆ ಮ್ಯಾನೇಜಿಂಗ್ ಅನ್ ಎಂಟರ್ಪ್ರೈಸ್ ಆರ್ಗನೈಸೇಷನ್ಸ್ ಇರುತ್ತೆ. ಅದ್ ಯಾವುದು ಅಂದ್ರೆ ಎಕನಾಮಿಕ್ ಆರ್ಗನೈಸೇಷನ್, ಸೋಷಿಯಲ್ ಆರ್ಗನೈಸೇಷನ್ಸ್ ಆರ್ ಪೊಲಿಟಿಕಲ್.
ಸೊ ಫಾರ್ ಎಕ್ಸಾಂಪಲ್ ನಾ ಹೇಳ್ಬೇಕು ಅಂದ್ರೆ ಪೆಟ್ರೋಲ್ ಪಂಪ್ ನೀಡ್ಸ್ ಟು ಬಿ ಮ್ಯಾನೇಜ್ಡ್ ಆಸ್ ಮಚ್ ಆಸ್ ಹಾಸ್ಪಿಟಲ್ ಆರ್ ಸ್ಕೂಲ್ ಅಲ್ವಾ. ಸೊ ಇವಾಗ ನಾನು ಮೊದಲೇ ಹೇಳ್ದಂಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆರ್ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರೀಸ್ ಹತ್ರ ಡಿಫ್ರೆಂಟ್ ಇರುತ್ತೆ. ಸೊ ಹಾಗೆ ಈ ಪೆಟ್ರೋಲ್ ಪಂಪ್ನ ನಾವು ಹೇಗೆ ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ, ಸೊ ಆಸ್ ಮಚ್ ಆಸ್ ಹಾಸ್ಪಿಟಲ್ ಸ್ಕೂಲ್ನ ನಾವು ಹಾಸ್ಪಿಟಲ್ನ ಹೇಗೆ ಇವಾಗ ಒಂದು ವರ್ಷದ ಬಡ್ಜೆಟ್ ಹಾಕೋತೀವಿ, ಮತ್ತೆ ಒಂದ್ ವರ್ಷದ ಪ್ಲಾನಿಂಗ್ ಮಾಡ್ಕೋತೀವಿ, ಹಾಗೇನೆ ಒಂದ್ ಸ್ಮಾಲ್ ಪೆಟ್ರೋಲ್ ಬಂಕ್ ಇದ್ರೂ ಕೂಡ ಅದನ್ನ ನಾವು ಹಾಗೆ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಮತ್ತೆ ಇದನ್ನ ಯಾಕೆ ನಾವು ಪರ್ವೇಸಿವ್ ಅಂತ ಹೇಳ್ತೀವಿ ಅಂದ್ರೆ ಮ್ಯಾನೇಜರ್ ಇಂಡಿಯನ್ ಮ್ಯಾನೇಜರ್ಸ್ ಏನ್ ಕೆಲಸ ಮಾಡ್ತಾರೆ ಹಾಗೇನೆ USA, ಜರ್ಮನಿ ಅವ್ರ ಜಪಾನ್ ಅಲ್ಲಿ ಕೂಡ ಅದೇ ಕೆಲಸ ಮಾಡ್ತಾರೆ. ಆದ್ರೆ ಅವರ ಟೆಕ್ನಿಕ್ಸ್ ಅಥವಾ ಅವರು ಥಿಂಕ್ ಮಾಡೋ ರೀತಿ ಡಿಫ್ರೆನ್ಸ್ ಇರಬಹುದು, ಬಟ್ ಎವ್ರಿ ಒನ್ ವಿಲ್ ಡೂ ದ ಸೇಮ್ ಥಿಂಗ್, ದಟ್ ಇಸ್ ಮ್ಯಾನೇಜ್ಮೆಂಟ್. ಸೊ ನೆಕ್ಸ್ಟ್ ಬಂದು ಮ್ಯಾನೇಜ್ಮೆಂಟ್ ಇಸ್ ಮಲ್ಟಿ ಡೈಮೆನ್ಷನ್. ಮ್ಯಾನೇಜ್ಮೆಂಟ್ ಇಸ್ ಅ ಕಾಂಪ್ಲೆಕ್ಸ್ ಆಕ್ಟಿವಿಟಿ. ನಾನು ಅವಾಗಲೇ ಹೇಳ್ದಂಗೆ ಮ್ಯಾನೇಜ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಏನ್ ಹೇಳ್ತಾರೆ ಗೋಲ್ಸ್ ಅವೆಲ್ಲ ಇರುತ್ತೆ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ, ಮ್ಯಾನೇಜ್ಮೆಂಟ್ ಇಸ್ ಅ ಲಿಟಲ್ ಕಾಂಪ್ಲೆಕ್ಸ್ ಆಕ್ಟಿವಿಟಿ. ಸೊ ದಟ್ ಹ್ಯಾಸ್ 3 ಡೈಮೆನ್ಷನ್ಸ್. ಒನ್ ಬಂದು ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ನೆಕ್ಸ್ಟ್ ಬಂದು ಮ್ಯಾನೇಜ್ಮೆಂಟ್ ಆಫ್ ಪೀಪಲ್, ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್. ಸೊ ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಅಂದ್ರೆ ಏನು? ಆಲ್ ಆರ್ಗನೈಸೇಷನ್ ಎಕ್ಸಿಸ್ಟ್ ಫಾರ್ ದ ಪರ್ಫಾರ್ಮೆನ್ಸ್ ಆಫ್ ಸಮ್ ವರ್ಕ್. ಸೊ ನೀವು ಯಾವುದೇ ಒಂದು ಎಂಟರ್ಪ್ರೈಸ್ ಅಥವಾ ಕಂಪನಿ ನಡಿಬೇಕು ಅಂದ್ರೆ ಅದರಲ್ಲಿ ಒಂದು ಕೆಲಸ ಅಂತ ಆಗ್ತಾ ಇರಬೇಕು. ಸೊ ಯಾವುದೇ ಆರ್ಗನೈಸೇಷನ್ ಅದು ಉಳಿಬೇಕು ಅಂದ್ರೆ ಅದರಲ್ಲಿ ಪರ್ಫಾರ್ಮೆನ್ಸ್ ಆಫ್ ಸಮ್ ವರ್ಕ್ ಅನ್ನೋದು ಆಗ್ತಾ ಇರಬೇಕು. ಸೊ ಇನ್ ಅ ಫ್ಯಾಕ್ಟ್ರಿ ಆ ಪ್ರಾಡಕ್ಟ್ ಇಸ್ ಮ್ಯಾನುಫ್ಯಾಕ್ಚರ್ಡ್. ನಾನು ಅವಾಗಲೇ ಹೇಳ್ದಂಗೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಪ್ರಾಡಕ್ಟ್ ಅನ್ನೋದು ಮ್ಯಾನುಫ್ಯಾಕ್ಚರ್ ಆಗ್ತಾ ಇರಬೇಕು. ಇನ್ನೊಂದು ಗಾರ್ಮೆಂಟ್ ಸ್ಟೋರ್ ಅಲ್ಲಿ ಆ ಕಸ್ಟಮರ್ ನೀಡ್ ನ ಹೇಗೆ ಸ್ಯಾಟಿಸ್ಫೈ ಮಾಡಬಹುದು, ಅಂದ್ರೆ ಇವಾಗ ಯಾವ ತರ ಫ್ಯಾಷನ್ ಬಂದ್ರೆ ನಾವ್ ಯಾವ ತರ ಬಟ್ಟೆ ಹೊಲಿಬಹುದು ಆ ತರ. ಸೊ ನೆಕ್ಸ್ಟ್ ಬಂದು ಇನ್ನು ಹಾಸ್ಪಿಟಲ್ ಪೇಷಂಟ್ ಟ್ರೀಟ್. ನಾನು ಅವಾಗಲೇ ಹೇಳ್ದಂಗೆ ಹಾಸ್ಪಿಟಲ್ ನಾವ್ ಹೇಗೆ ಪೇಷಂಟ್ ನ ಟ್ರೀಟ್ ಮಾಡ್ತೀವಿ. ಸೊ ಸೊ ನೀವು ಇದನ್ನ ನೋಡಿದ್ರೆ ದೀಸ್ ಆಲ್ ಆರ್ ವರ್ಕ್. ಸೊ ಆಲ್ ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಸ್ ಬೇಸ್ಡ್ ಆನ್ ಮ್ಯಾನೇಜ್ಮೆಂಟ್ ಆಫ್ ವರ್ಕ್. ಸೊ ನೀವು ಏನ್ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಲೈಕ್ ಏನ್ ವರ್ಕ್ ನ ನೀವು ಆ ಕಂಪನಿ ಆರ್ ಆ ಒಂದು ಇಂಡಸ್ಟ್ರಿಯಲ್ಲಿ ನೀವು ಮಾಡ್ತಾ ಇದ್ದೀರಾ, ಸೊ ದಟ್ ಈಸ್ ಒನ್ ಆಫ್ ದ ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್. ಸೊ ಇದನ್ನ ಎಲ್ಲ ನಾವ್ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಅಟ್ ಲಾಸ್ಟ್ ದ ಗೋಲ್ಸ್ ವಾಟ್ ಎವರ್ ವಿ ಆರ್ ಹ್ಯಾವಿಂಗ್ ಅದನ್ನ ನಾವು ಹೇಗೆ ಅಚೀವ್ ಮಾಡೋದು ಅನ್ನೋದು ಈ ಒಂದು ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಬಂದು ಮ್ಯಾನೇಜ್ಮೆಂಟ್ ಆರ್ ಪೀಪಲ್ ಆರ್ ಅನ್ ಆರ್ಗನೈಸೇಷನ್ ಗ್ರೇಟೆಸ್ಟ್ ಅಸೆಟ್. ಸೊ ಯಾವುದೇ ಒಂದು ಕಂಪನಿ ಅಥವಾ ಯಾವುದೇ ಒಂದು ಚಿಕ್ಕ ಒಂದು ಅಂಗಡಿ ಆದ್ರೂ ಕೂಡ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿರುತ್ತೆ ಅಂದ್ರೆ ಪೀಪಲ್. ಸೊ ಆ ಪೀಪಲ್ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕೂಡ ನಮ್ಮ ಒಂದು ಕಂಪನಿದು ಪ್ರಾಫಿಟ್ ಹೇಗೆ ಬರಬಹುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಡಿಸ್ಪೈಟ್ ಆಲ್ ಡೆವಲಪ್ಮೆಂಟ್ಸ್ ಅಂಡ್ ಟೆಕ್ನಾಲಜಿ ಗೆಟ್ಟಿಂಗ್ ವರ್ಕ್ ಡನ್ ಥ್ರೂ ಪೀಪಲ್. ಸೊ ನಾನು ಅವಾಗಲೇ ನೀವು ಒಂದು ಕೆಲವು ಡೆಫಿನೇಷನ್ಸ್ ನೀವು ನೋಡಿರ್ಬೇಕು. ಗೆಟ್ಟಿಂಗ್ ವರ್ಕ್ ಡನ್ ಥ್ರೂ ಪೀಪಲ್ ಇಸ್ ಸ್ಟಿಲ್ ಅ ಮೇಜರ್ ಟಾಸ್ಕ್. ಸೊ ಇವಾಗ ನೆಕ್ಸ್ಟ್ ನಾವು ನೋಡ್ತಾ ಬರ್ತೀವಿ ಆಕ್ಚುಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರು, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರು ಅಂತೆಲ್ಲ. ಸೊ ಹಾಗೆ ನೋಡಕ್ ಹೋದ್ರೆ ಮ್ಯಾನೇಜರ್ ಅಂತ ಯಾರಿರ್ತಾರೆ, ಸೊ ಅವರಿಗೆ ಈಗಲೂ ಒಂದು ಡಿಫಿಕಲ್ಟ್ ಟಾಸ್ಕ್ ಇರೋದು ಮ್ಯಾನೇಜ್ ಮಾಡೋದ್ರಲ್ಲಿ, ದಟ್ ಗೆಟ್ಟಿಂಗ್ ವರ್ಕ್ ಡನ್ ಥ್ರೂ ಅದರ್. ಸೊ ನಾವು ನಮ್ಮ ಎಂಪ್ಲಾಯೀಸ್ ಹತ್ರ ಹೇಗೆ ನಾವು ನಮಗೆ ಬೇಕಾಗಿರೋ ಕೆಲಸನ ತೆಗೆಸ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಕಂಪನಿ ಗೋಲ್ಸ್ನ ಎಷ್ಟು ಬೇಗ ಅಚೀವ್ ಮಾಡೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಸೊ ನೆಕ್ಸ್ಟ್ ನಮ್ದು ಮ್ಯಾನೇಜ್ಮೆಂಟ್ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇರಬೇಕು ಅಂದ್ರೆ ನಾವು ಹೇಗೆ ನಮ್ಮ ಪೀಪಲ್ ನ ಮ್ಯಾನೇಜ್ ಮಾಡ್ತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದು ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್. So no matter what the organization, it has some basic product or service to provide in order to survive. ನಾ ಆಗ್ಲೇ ಹೇಳ್ದಂಗೆ 2 ಬೇಸ್ಡ್ ಆಫ್ ಇಂಡಸ್ಟ್ರೀಸ್ ಇರುತ್ತೆ, ಪ್ರಾಡಕ್ಟ್ ಬೇಸ್ಡ್ ಆರ್ ಸರ್ವಿಸ್ ಬೇಸ್ಡ್. ಸೊ ನಾವು ಯಾವುದೇ ಒಂದು ಇಂಡಸ್ಟ್ರೀಸ್ ಆರ್ಗನೈಸೇಷನ್ ಆದ್ರೂ ಅದರಲ್ಲಿ ಒಂದು ಪ್ರಾಡಕ್ಟ್ ಆರ್ ಸರ್ವಿಸ್ ಟು ಪ್ರೊವೈಡ್ ಅದು ಇದ್ದೇ ಇರುತ್ತೆ ಟು ಸರ್ವೈವ್. ನಾವೊಂದು ಕಂಪನಿನ ಉಳಿಸ್ತಾ ಇದ್ದೀವಿ ಅಥವಾ ಬೆಳೆಸ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ಒಂದು ಪ್ರಾಡಕ್ಟ್ ಆರ್ ಸರ್ವಿಸ್ ಅನ್ನೋದು ನಡೀತಾನೆ ಇರಬೇಕು. So this requires a production process which entail the flow of input material. ಸೊ ನಾನು ಆಗ್ಲೇ ಹೇಳ್ದಂಗೆ ನಾವ್ ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇರಬೇಕು ಅಂದ್ರೆ ಸೊ ಅದರಲ್ಲಿ ಪ್ರೊಡಕ್ಷನ್ ಪ್ರೊಸೆಸ್ ಅನ್ನೋದು ಆಗ್ತಾ ಇರಬೇಕು. ಸೊ ಅದಕ್ಕೆ ನಾವು ಮೆಟೀರಿಯಲ್ಸ್ ಹಾಕ್ಬೇಕು, ಅದಕ್ಕೆ ನಾವು ಟೆಕ್ನಾಲಜಿ ಹಾಕ್ಬೇಕು, ಅದಕ್ಕೆ ನಾವು ಮೆಷಿನರಿ ಇರಬೇಕು. ಸೊ ಹೀಗೆ ಒಂದು ಸರ್ವಿಸ್ ಅಥವಾ ಒಂದು ಆಪರೇಷನ್ ಅಥವಾ ಒಂದು
ಏನ್ ಹೇಳ್ತಾರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕು ಅಂದ್ರೆ ನಮ್ಗೆ ಇಷ್ಟೆಲ್ಲ ಬೇಕಾಗುತ್ತೆ. ಸೊ ಅದಕ್ಕೆ ಮ್ಯಾನೇಜ್ಮೆಂಟ್ ಇಸ್ ಅ ಮಲ್ಟಿ ಡೈಮೆನ್ಷನಲ್ ಪ್ರೋಸೆಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದು ಕಂಟಿನ್ಯೂಸ್ ಪ್ರೋಸೆಸ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ಮಲ್ಟಿ ಡೈಮೆನ್ಷನಲ್ಲಿ ನಾವು ಒಂದು ಆಪರೇಷನ್ ಆಗಬೇಕು ಅಂದ್ರೆ, ಲೈಕ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂದ್ರೆ ಅದರಲ್ಲಿ ಮೆಷಿನರಿ ಇನ್ವಾಲ್ವ್ ಆಗಿರುತ್ತೆ, ಟೆಕ್ನಾಲಜಿ ಇನ್ವಾಲ್ವ್ ಆಗಿರುತ್ತೆ, ರಾ ಮೆಟೀರಿಯಲ್ಸ್ ಇನ್ವಾಲ್ವ್ ಆಗಿರುತ್ತೆ, ಪೀಪಲ್ ಇನ್ವಾಲ್ವ್ ಆಗಿರ್ತಾರೆ. ಸೊ ಇದೆಲ್ಲ ಆಗ್ತಾ ಇರ್ಬೇಕು ಅಂದ್ರೆ, ಸೊ ಇದನ್ನ ನೋಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಕಂಟಿನ್ಯೂಸ್ ಪ್ರೊಸೆಸ್ ಅಂತ. ಇವಾಗ ಒಂದು ಕಂಪನಿ ಒಂದು 10 ವರ್ಷ ಬೆಳೆದಿದೆ ಅಂದ್ರೆ, 10 ವರ್ಷ ಅದ್ರ ಪ್ರಾಫಿಟ್ ಮಾಡ್ಕೊಂಡು ಹೋಗ್ತಾ ಇದೆ ಅಂದ್ರೆ, ಸೊ ಆ 10 ವರ್ಷನೂ ಬಿಡದೆ ಕೆಲಸ ಮಾಡ್ತಾ ಇರುತ್ತೆ. ಸೊ ಆ ಒಂದು ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಒಂದು ದಿನಾನು ಸುಮ್ಮನೆ ಇರ್ದಿರ, ಲೈಕ್ ಒಂದ್ ದಿವಸ ಮೆಷಿನರಿ ಬಗ್ಗೆ ವರ್ಕ್ ಮಾಡ್ತಿರ್ತಾರೆ, ಒಂದ್ ದಿವಸ ಎಂಪ್ಲಾಯೀಸ್ ಬಗ್ಗೆ ವರ್ಕ್ ಮಾಡ್ತಿರ್ತಾರೆ. ಸೊ ಹೀಗೆ ಮ್ಯಾನೇಜ್ಮೆಂಟ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್ ಟಿಲ್ ದಟ್ ಕಂಪನಿ ಇಸ್ ದೇರ್. ಮತ್ತೆ ಆ ಒಂದು ಕಂಪನೀಸು ಹೇಗೆ ನಾವು ಗೋಲ್ಸ್ ನ ಅಚೀವ್ ಮಾಡ್ಬೇಕು ಅಂತ ನಾವ್ ಯಾವಾಗ ಅನ್ಕೋತಾ ಇರ್ತೀವಿ, ಸೊ ಅವಾಗವರೆಗೂ ಕೂಡ ಈ ಮ್ಯಾನೇಜ್ಮೆಂಟ್ ಅನ್ನೋದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನೆಕ್ಸ್ಟ್ ಬಂದು ಮ್ಯಾನೇಜ್ಮೆಂಟ್ ಇಸ್ ಅ ಗ್ರೂಪ್ ಆಕ್ಟಿವಿಟಿ. ಸೊ ನಮ್ಮ ಡೆಫಿನೇಷನ್ ಅಲ್ಲಿ ನೀವು ನೋಡ್ತಾ ಹೋಗ್ತಾ ಇದ್ರೆ, ಮ್ಯಾನೇಜ್ಮೆಂಟ್ ಅನ್ನೋದು ನಾವು ಒಂದು ಸಿಂಗಲ್ ಇಂಡಿವಿಜುವಲ್ ಅಲ್ಲಿ ಮಾಡಕ್ ಆಗಲ್ಲ. ಸೊ ಆಲ್ವೇಸ್ ಇಟ್ ಶುಡ್ ಬಿ ಅ ಗ್ರೂಪ್ ಆಕ್ಟಿವಿಟಿ. ಸೊ ನಾವಿವಾಗ ಒಂದ್ ಮ್ಯಾನೇಜರ್ ಬಂದ್ಬಿಟ್ಟು ಇಲ್ಲ ಎಲ್ಲಾ ಕೆಲ್ಸನೂ ನಾನೇ ಮಾಡ್ತೀನಿ ಅಂದ್ರೆ ಆ ಕೆಲಸ ನಡೆಯೋದಿಲ್ಲ. ಸೊ ಅದಕ್ಕೆ ಅವ್ರು ಏನ್ ಮಾಡ್ಬೇಕು, ಅವ್ರ ಸಬಾರ್ಡಿನೇಟ್ಸ್ ಯಾರಿರ್ತಾರೆ ಅವ್ರ ಕೈಲಿ ಫಸ್ಟ್ ಕೆಲಸ ಮಾಡಿಸ್ಬೇಕು. ಸೊ ಅವರು ಇವಾಗ ಮ್ಯಾನೇಜರ್ ಯಾವ್ದೋ ಒಂದು ಪ್ಲಾನ್ ಮಾಡಿರ್ತಾರೆ ಅಂದ್ರೆ, ಸೊ ಆ ಒಂದು ಪ್ಲಾನಿಂಗ್ ನ ಅವರ ಸಬಾರ್ಡಿನೇಟ್ಸ್ ಕೆಳಗಡೆ ಹೇಗೆ ಕೆಲಸ ಮಾಡ್ಕೊಂಡು ಹೋಗಿಸ್ತಾರೆ. ಸೊ ದಟ್ ಇಸ್ ಆಕ್ಚುಲಿ ಮೇನ್ ಥಿಂಗ್. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಯಾವಾಗ್ಲೂ ಕೂಡ ಸಿಂಗಲ್ ವರ್ಕ್ ಆಗೋದಿಲ್ಲ, ಇಟ್ ಶುಡ್ ಬಿ ಅ ಗ್ರೂಪ್ ಆಕ್ಟಿವಿಟಿ. ನೆಕ್ಸ್ಟ್ ಬಂದು ಮ್ಯಾನೇಜ್ಮೆಂಟ್ ಇಸ್ ಅ ಡೈನಮಿಕ್ ಪ್ರೊಸೆಸ್. ಸೊ ಮ್ಯಾನೇಜ್ಮೆಂಟ್ ಇಸ್ ಅ ಡೈನಮಿಕ್ ಫಂಕ್ಷನ್ ಹ್ಯಾಸ್ ಟು ಬಿ ಅಡ್ಯಾಪ್ಟ್ ಇಟ್ ಸೆಲ್ಫ್ ಟು ದ ಚೇಂಜಿಂಗ್ ಎನ್ವಿರಾನ್ಮೆಂಟ್. ಇವಾಗ ನೀವು ಯಾವುದೋ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದ್ರೆ, ನಾವ್ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಆ, ಒಂದು ಯಾವ್ದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ಒಂದು ಟಿವಿ ಒಂದು ಕಂಪನಿನ ಓಪನ್ ಮಾಡಿರ್ತೀವಿ. ಸೊ ಆ ಟಿವಿಯಲ್ಲಿ ಒಂದು ನೀವು ಮೊದಲೇ ನೋಡ್ದಂಗೆ ಹಳೇ ಕಾಲದಲ್ಲಿ ಒಂಥರ ಟಿವಿ ಇರ್ತಿತ್ತು, ದಟ್ ಈಸ್ ನಾಟ್ ಸ್ಮಾರ್ಟ್ ಟಿವಿ. ಸೊ ಅದ್ರಲ್ಲಿ ಏನೂ ಬರ್ತಿರ್ಲಿಲ್ಲ, ನೀವು ಸುಮ್ಮನೆ ಚಾನೆಲ್ಸ್ ಆನ್ ಮಾಡ್ಕೊಂಡು ಹೋಗ್ತಾ ಇದ್ರಿ, ಚಾನೆಲ್ಸ್ ಬರ್ತಾ ಇತ್ತು, ನಾವು ನೋಡ್ತಿದ್ವಿ. ಆದ್ರೆ ಈಗ ಎನ್ವಿರಾನ್ಮೆಂಟ್ ಹೇಗ್, ಲೈಕ್ ನಮ್ಮ ಒಂದು ಮಾರ್ಕೆಟ್ ಹೇಗ್ ಚೇಂಜ್ ಆಗಿದೆ. ಒಂದು ಟಿವಿಯಲ್ಲೇನೆ ನಮ್ಗೆಲ್ಲ ಬೇಕಾಗಿರುತ್ತೆ, ಅದರಲ್ಲಿ ವೈಫೈ ಸೆಟ್ಟಿಂಗ್ಸ್ ಇರಬೇಕು, ಅದರಲ್ಲೇ ನಾವು ಯೂಟ್ಯೂಬ್ ನೋಡಬೇಕು. ಸೊ ಹಾಗೆ, ಸೊ ನಾವು ಒಂದ್ ಕಂಪ್ನಿ ಸ್ಟಾರ್ಟ್ ಮಾಡ್ಬಿಟ್ಟು ನಾವು ಒಂದೇ ತರ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಥವಾ ಒಂದೇ ತರ ಸರ್ವಿಸ್ ಬೇಸ್ಡ್ ಮಾಡ್ತಾ ಇರ್ತೀವಿ ಅಂದ್ರೆ ದಟ್ ಇಸ್ ನಾಟ್ ಪಾಸಿಬಲ್. ಸೊ ಆಲ್ವೇಸ್ ಮ್ಯಾನೇಜ್ಮೆಂಟ್ ಶುಡ್ ಬಿ ಅ ಡೈನಮಿಕ್ ಪ್ರೊಸೆಸ್. ಸೊ ನಮ್ಮ ಮಾರ್ಕೆಟ್ಸ್ ಅಲ್ಲಿ ಏನ್ ಚೇಂಜ್ ಆಗ್ತಾ ಇರುತ್ತೆ, ಸೊ ಆ ಒಂದು ಚೇಂಜಸ್ ನಾವು ನೋಡ್ಕೊಂಡು ನಾವು ಕಂಪನಿ ಗೋಲ್ಸ್ ಕೂಡ ಚೇಂಜ್ ಆಗ್ತಾ ಇರಬೇಕು. ಸೊ ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಮ್ಯಾನೇಜ್ಮೆಂಟ್ ಇಸ್ ಅ ಡೈನಮಿಕ್ ಫಂಕ್ಷನ್. ನೆಕ್ಸ್ಟ್ ಇಸ್ ಅ ಇಂಟ್ಯಾಂಜಿಬಲ್ ಫೋರ್ಸ್. ಸೊ ಮ್ಯಾನೇಜ್ಮೆಂಟ್ ಅಂದ್ರೆ ಇಂಟ್ಯಾಂಜಿಬಲ್ ಅಂದ್ರೆ, ನಾವು ಆ ಒಂದು ಆಕ್ಟಿವಿಟಿನ ನಮ್ಮ ಕಣ್ಣಾರೆ ನೋಡೋದಿಲ್ಲ, ಆದ್ರೆ ಹಿಂದೆ ನಡೀತಾನೆ ಇರುತ್ತೆ. So ಇವಾಗ ಹೆಂಗ್ ಗೊತ್ತಾಗತ್ತೆ ನಮ್ಗೆ, ಲೈಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಪ್ಲಾನ್ ಮಾಡಿರ್ತಾರೆ ಅಥವಾ ಏನು ನೆಕ್ಸ್ಟ್ ಸ್ಟೆಪ್ ಏನ್ ತಗೋತಾ ಇದ್ದಾರೆ. ಆಸ್ ಅನ್ ಎಂಪ್ಲಾಯೀಸ್ ನಾವ್ ಯೋಚನೆ ಮಾಡೋ ಹೋಗಿದ್ರೆ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನೋ ಕೆಲ್ಸಗಳಾಗ್ತಾ ಇರುತ್ತೆ, ಬಟ್ ಅದ್ ನಮಗೆ ಗೊತ್ತಾಗೋದಿಲ್ಲ. ಸೊ ನಮಗ್ ಗೊತ್ತಾಗೋದೇ ಅದು ಹೇಗೆ ಅಂದ್ರೆ, ನಮ್ಮ ಒಂದು ಗೋಲ್ಸ್ ನ ನಾವ್ ಯಾವಾಗ ಅಚೀವ್ ಮಾಡ್ತೀವಿ, ಸೊ ಆಗ ಓಕೆ, ಮ್ಯಾನೇಜ್ಮೆಂಟ್ ಅಲ್ಲಿ ಈ ತರ ಕೆಲಸ ನಡೀತಾ ಇತ್ತು, ಸೊ ನಾವು ನಮ್ಮ ಒಂದು ಏನ್ ಹೇಳ್ತಾರೆ ಗೋಲ್ಸ್ ನ ಅಚೀವ್ ಮಾಡೋದ್ರಲ್ಲಿ ನಾವು ಗೆದ್ದಿದ್ದೀವಿ ಅನ್ನೋದು ಗೊತ್ತಾಗತ್ತೆ. ಸೊ ದಟ್ಸ್ ವೈ ಐಮ್ ಟೆಲಿಂಗ್ ಲೈಕ್ ಮ್ಯಾನೇಜ್ಮೆಂಟ್ ಇಸ್ ಅ ಇಂಟ್ಯಾಂಜಿಬಲ್ ಫೋರ್ಸ್. ಸೊ ಈಗ ಗೊತ್ತಾಗಿರ್ಬೇಕು ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಮ್ಯಾನೇಜ್ಮೆಂಟ್ ಅಲ್ಲಿ ಹೇಗೆ ಕೆಲವರು ಇಬ್ರುದು ಡೆಫಿನೇಷನ್ಸ್ ಕೂಡ ನಾವು ನೋಡಿದ್ವಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಏನು ಅಂತ ನಾವು ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೀನಿಂಗ್ ಆಫ್ ದ ಮ್ಯಾನೇಜ್ಮೆಂಟ್, ಡೆಫಿನೇಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಮತ್ತೆ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಕೂಡ ಈ ಒಂದು ವಿಡಿಯೋದಲ್ಲಿತ್ತು. ಸೊ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.